ಕರುನಾಡ ಸಿರಿ ಸಂಭ್ರಮ ವೇದಿಕೆಯ ಹಿಂಭಾಗದ ಬೃಹತ್ ಪರದೆಯಲ್ಲಿ ಜನಪದ ಪ್ರಕಾರಗಳ ಅನಾವರಣ, ಎಲ್ಲೆಲ್ಲೂ ರಾರಾಜಿಸುತ್ತಿದ್ದಂತಹ ಕನ್ನಡದ ಧ್ವಜ, ತಳಮಳ, ಹಳ್ಳಿ ಗೀತೆಗಳೊಂದಿಗೆ ಕಂಗೊಳಿಸುತ್ತಿದ್ದ ವಿದ್ಯಾರ್ಥಿಗಳು, ಹಾಡು ನೃತ್ಯಗಳ ಮೇಳದ ಸಂಭ್ರಮದ ವಾತಾವರಣ ಇವು ಕರುನಾಡ ಸಿರಿ ಸಂಭ್ರಮ ಕಾರ್ಯಕ್ರಮದ ವಿಶೇಷವಾಗಿತ್ತು. ಹೆಬ್ಬಾಳ ಕೆಂಪಾಪುರದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪ್ರತಿಭಾನ್ವ ಕನ್ನಡ ಸಂಘದ 24ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಕರುನಾಡ ಸಿರಿ ಸಂಭ್ರಮ 2026ರ ಕಾರ್ಯಕ್ರಮದಲ್ಲಿ ಕಂಡುಬಂದ ದೃಶ್ಯಗಳಿವು. ವಿದ್ಯಾರ್ಥಿಗಳಿಂದ ನಡೆದ ಕನ್ನಡದ ವೈವಿಧ್ಯಮಯ ಕಾರ್ಯಕ್ರಮಗಳು ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿದವು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ NGR ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಸನ್ಮಾನ್ಯ ಡಾಕ್ಟರ್ ಪ್ರೇಮಾ ಸಿದ್ದರಾಜುರವರು, ಕಾಲೇಜಿನಲ್ಲಿ ಕನ್ನಡದ ವಾತಾವರಣ ಬೆಳೆಸಲು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಗತ್ಯ ಎಂದು ಹೇಳಿದರು. ಕನ್ನಡ ಸಾಹಿತ್ಯ, ಜಾನಪದ ಕಲೆಗಳ ಬೆಳವಣಿಗೆಗೆ ಯುವ ಜನರು ಕೈಜೋಡಿಸಬೇಕೆಂದು ಕರೆ ನೀಡಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಮಾತನಾಡಿ, ಕನ್ನಡ ಭಾಷೆಯ ಮಹತ್ವ ಹಾಗೂ ಪ್ರಾಚೀನತೆಯ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಭರತನಾಟ್ಯ, ಹಾಡು, ಸಮೂಹ ನೃತ್ಯ, ಯಕ್ಷಗಾನ, ವೀರಗಾಸೆ, ಡೊಳ್ಳು ಕುಣಿತ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶಿಸಲ್ಪಟ್ಟವು. ಈ ಕಾರ್ಯಕ್ರಮಗಳು ಪ್ರೇಕ್ಷಕರಿಂದ ಭರ್ಜರಿ ಮೆಚ್ಚುಗೆ ಪಡೆದವು. ಪ್ರಾಂಶುಪಾಲರಾದ ಸನ್ಮಾನ್ಯ ಡಾಕ್ಟರ್ ಪ್ರದೀಪ್ ಕುಮಾರ್ ಶಿಂದೆ, ಶೈಕ್ಷಣಿಕ ಸಂಯೋಜಕರಾದ ಗೌಹಾರ್, MBA ವಿಭಾಗದ ಡೀನ್ ಚಂದನ್ ಚಾವಾಡಿ, ಪರೀಕ್ಷಾ ವಿಭಾಗದ ಮುಖ್ಯಸ್ಥ ಹರೀಶ್ ನಾಯಕ್, ಕನ್ನಡ ಪ್ರಾಧ್ಯಾಪಕರು ಹಾಗೂ ಪ್ರತಿಭಾನ ಕನ್ನಡ ಸಂಘದ ಸಂಚಾಲಕರಾದ ಶ್ರೀ ಪ್ರಭುದೇವ ಸಿ ಸೇರಿದಂತೆ ಎಲ್ಲ ವಿಭಾಗದ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಭಾಷೆಯ ಮೇಲಿನ ಪ್ರೀತಿಯನ್ನ, ನಿಮ್ಮ ಕನ್ನಡತನವನ್ನ ತೋರಿಸ್ಕೊಳ್ತಾ ಇದ್ದೀರಿ. ನಾವು ಕರುನಾಡ ಸಿರಿ ಸಂಭ್ರಮ ಎನ್ನುವಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ. ನಮ್ಮ ಕರುನಾಡು ಎಂಬುದು ಸಂಪತ್ಭರಿತವಾದದ್ದು. ಹಾಗಾಗಿ ಈ ಸಂಪತ್ಭರಿತವಾದಂಥ ಈ ಕನ್ನಡ ನಾಡನ್ನು ಸಂಭ್ರಮಿಸುವುದೇ ಉದ್ದೇಶ ಆಗಿತ್ತು. ಹಾಗಾಗಿ ಈಗಾಗಲೇ ನಾನು ಹೇಳಿದ ಹಾಗೆ ಜನಪದ ಪ್ರಕಾರಗಳು ಮತ್ತು ನಮ್ಮ ಕನ್ನಡ ಸಂಸ್ಕೃತಿಯ ವಿಭಿನ್ನತೆಯನ್ನು ತಿಳಿಸುವ ಎಲ್ಲ ಕಾರ್ಯಕ್ರಮಗಳು ಇವತ್ತು ವೇದಿಕೆ ಮೇಲೆ ಜರುಗಿದ್ದು ಸರ್. ಅದಕ್ಕೆ ನೀವು ಕೂಡ ಬಂದಿದ್ದೀರಿ. ಕರುನಾಡ ಸಿರಿ ಸಂಭ್ರಮ ಎನ್ನುವಂಥದ್ದು ನೀವೇ ನೋಡ್ತಾ ಇದ್ದೀರಿ. ದೊಡ್ಡ ಒಂದು ಪರದೆಯನ್ನು ಕಾಣ್ತಾ ಇದ್ದೀರಿ. ಇವತ್ತು ವಿದ್ಯಾರ್ಥಿಗಳು ತುಂಬ ಸಂತೋಷಪಟ್ಟಿದ್ದಾರೆ. ಕಾಲೇಜಿಗೂ ಸಂತೋಷ, ವಿದ್ಯಾರ್ಥಿಗಳು ಸಂತೋಷ. ಈ ಥರದ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀಲಿ ಎನ್ನುವಂಥದ್ದು ನಮ್ಮದು ಆಶಯ ಸರ್. ತಮ್ಮ ಹೆಸರು? ನಾನು ಸುಮಾರು 14 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಕನ್ನಡ ಪ್ರಾಧ್ಯಾಪಕರಾಗಿ. ಡಾಕ್ಟರ್ ಪ್ರಭುದೇವ ಅಂತೇಳಿ.